ತಾಲೂಕಿನ ಕಡಕುಳ ಗ್ರಾಮದ ಆದಿದೇವರಾದ ಶ್ರೀ ಗುರುಮುಗ್ಧ ಸಂಗಮೇಶ್ವರ ಜಾತ್ರೆ ಸುತ್ತ 10 ಹಳ್ಳಿಯಲ್ಲಿ ಹೆಸರು ಪಡೆದ ಊರು. ಚಿಕ್ಕ ಗ್ರಾಮದಲ್ಲಿ ಶ್ರೀ ಗುರುಮುಗ್ಧ ಸಂಗಮೇಶ್ವರ 12ನೇ ಶತಮಾನದಲ್ಲಿ ಅವತರಿಸಿ ಬಂದು ಸಾಕಷ್ಟು ಲೀಲೆಗಳನ್ನು ಮಾಡಿ ಊರಿನ ಕೆರೆಯ ಪಕ್ಕದಲ್ಲಿ ಶಿಲಾಶಾಸನಗಳಲ್ಲಿ ರಚಿತವಾದ ಭವ್ಯವಾದ ಗೋಪುರವಿರುವ ದೇವಸ್ಥಾನವನ್ನು ನೋಡಿದರೆ ಎಂಥವರು ಕೂಡ ಭಕ್ತಿಭಾವಕ್ಕೆ ಒಪ್ಪಿ ತಲೆಬಾಗಲೇಬೇಕು. ಪರಮಾತ್ಮನ ಸ್ವರೂಪಿಯಾದ ಶ್ರೀ ಗುರುಮುಗ್ಧ ಸಂಗಮೇಶ್ವರ ಇಲ್ಲಿಯವರೆಗೂ ಬೇಡಿದವರಿಗೆ ಬೇಡಿದ ವರವನ್ನ ಕೊಟ್ಟು ಭಕ್ತರಲ್ಲಿ ಭಕ್ತಿಯ ಭಾವನೆಯನ್ನ ಹೆಚ್ಚಿಸಿದ ಕೀರ್ತಿ ಗುರುವಿಗೆ ಸಲ್ಲುತ್ತದೆ. ಅದೇ ರೀತಿ ಈಗಲೂ ಕೂಡ ಊರಿನ ಹಾಗೂ ಪರಹೂರಿನ ಭಕ್ತಾದಿಗಳನ್ನ ಶ್ರೀ ಗುರುಮುಗ್ಧ ಸಂಗಮೇಶ್ವರ ಟ್ರಸ್ಟ್ ಕಮಿಟಿಯ ಪದಾಧಿಕಾರಿಗಳನ್ನು ಒಗ್ಗೂಡಿಸಿ ದೊಡ್ಡ ಮಟ್ಟದ ಕಲ್ಯಾಣ ಮಂಟಪ ನಿರ್ಮಾಣದ ಪ್ರಯತ್ನವನ್ನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ರಾಘವೇಂದ್ರ ಉಮ್ಮರಗಿ ಕವಿಗಳು ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಭೀಮನಗೌಡ ಎಸ್ ಬಸವಣ್ಣನವರ, ಶಶಿಧರ್ ಆರ್ ಉಮ್ಮರಗಿ ಮತ್ತು ಶಿವಲಿಂಗಪ್ಪ ಮುಂಡರಗಿ ದೇಸಾಯಿ ಅವರು ಕೂಡಿಕೊಂಡು ಊರಿನ ಹಿರಿಯರ ಯುವಕರ ಗುಂಪು ಕಟ್ಟಿಕೊಂಡು ಕೋಟಿ ವೆಚ್ಚದಲ್ಲಿ ಬೃಹತ್ ಕಲ್ಯಾಣ ಮಂಟಪ ಕಟ್ಟಿಸಿದ್ದು, ಸಂಗಮೇಶ್ವರರ ಕೃಪೆಯಿಂದ ಅಂತಹ ಲೀಲೆಯನ್ನ ಹೊಂದಿದ ಗುರುವಿನ ಜಾತ್ರೆ ದಿನಾಂಕ 15-12-2025 ಸೋಮವಾರ ಸಾಯಂಕಾಲ 7 ಗಂಟೆಗೆ ಕಳಸಾರೋಹಣ, ರಂಗುರಂಗಿನ ಮದ್ದು ಭವ್ಯವಾದ ವಾದ್ಯ ವೃಂದಗಳೊಂದಿಗೆ ಜರುಗುವುದು. ತದನಂತರ ಮಹಾಪ್ರಸಾದ ಜರುಗುವುದು. ದಿನಾಂಕ 16-12-2025 ಮಂಗಳವಾರ ಮುಂಜಾನೆ 8 ಗಂಟೆಗೆ ಸುಪ್ರಸಿದ್ಧ ಜಾನಪದ ಕಲಾ ತಂಡಗಳು ಹಾಗೂ ವಾದ್ಯಗೋಷ್ಠಿಯೊಂದಿಗೆ ಪಲ್ಲಕ್ಕಿ, ಬಾಸಿಂಗ, ನಂದಿಧ್ವಜ ಸಮೇತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಯುವುದು. ಇಡೀ ದಿನ ಮಹಾಪ್ರಸಾದ ನೆರವೇರುವುದು. ಅಂದೇ ರಾತ್ರಿ 10 ಗಂಟೆಗೆ ಕರ್ನಾಟಕ ರಾಜ್ಯ ನಾಟಕ ಬರಹಗಾರರ ಕವಿಗಳ ಸಂಘದ ರಾಜ್ಯ ಸಂಚಾಲಕರಾದ ಡಾ ರಾಘವೇಂದ್ರ ಉಮ್ಮರಗಿ ಕಡಕೋಳ ವಿರಚಿತ ಶ್ರೀ ಗುರುಮುಗ್ಧ ಸಂಗಮೇಶ್ವರ ಕೃಪಾಪೋಷಿತ ನವತರುಣ ನಾಟ್ಯ ಸಂಘ ಕಡಕೋಳ ಇವರು ಅರ್ಪಿಸುವ ಸುಂದರ ಸಾಮಾಜಿಕ ನಾಟಕ ಮಾಂಗಲ್ಯ ಇದು ನೀವಡತಿ ಅಲ್ಲ ಅರ್ಥಾತ್ ಅತ್ತಿಗೆಗೆ ಮುತ್ತಿಗೆ ಹಾಕಿದ ಮೈಥುನ ಎಂಬ ಸುಂದರ ಸಾಮಾಜಿಕ ನಾಟಕ ನೆರವೇರು. ಸಕಲ ಭಕ್ತಾದಿಗಳು ಆಗಮಿಸಿ ನಮ್ಮೂರ ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕೆಂಬುದು ವಿನಂತಿ.